ಇಂಟರ್ನ್ಯಾಷನಲ್ ಸ್ಕೂಲ್. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. 10ನೇ ಕ್ಲಾಸಲ್ಲಿ ಓದ್ತಕ್ಕಂಥ ಪಾಠಗಳನ್ನ ನಾವು 7ನೇ ಕ್ಲಾಸಲ್ಲಿ ಓದ್ತೀವಿ. ಅದ್ರಲ್ಲಿ ಎಷ್ಟು ಮಟ್ಟಕ್ಕೆ ನಾವು ಅಡ್ವಾನ್ಸ್ ಆಗಿರುತ್ತೆ, ಅದಕ್ಕೆ ತಕ್ಕಂಗೆ ಸ್ಟಾಫ್ ಹೇಗಿರ್ಬೇಕು, ಅದಕ್ಕೆ ತಕ್ಕಂಗೆ ಕ್ಯಾಂಪಸ್ ಹೇಗಿರ್ಬೇಕು, ಸೊ ಪ್ರತಿಯೊಂದು ಕೌಂಟ್ ಆಗುತ್ತೆ. ಎಲ್ಲ ಮಕ್ಕಳು ಒಂದೇನೆ, ನಮ್ಗೆ ಎಲ್ಲ ಮಕ್ಕಳು ಒಂದೇನೆ. ಸೊ ಇಲ್ಲಿ ಜಾತಿ, ಮತ, ರಾಜಕೀಯ, ಇನ್ನೊಂದು ಏನೂ ಇಲ್ಲ, ಬರಂಗಿಲ್ಲ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಯಾಕಂತಂದ್ರೆ ದೇವಸ್ಥಾನ, ಶಾಲೆ ಎರಡು ಒಂದೇ ಅಂತ ನಂಬುವಂತ ವ್ಯಕ್ತಿನ ಸಮಸ್ತ ನಾಡಿನ ಹಾಗೂ ನಮ್ಮ ತಾಲೂಕಿನ ಎಲ್ಲ ಗುರು ಹಿರಿಯರಿಗೂ, ನಮ್ಮ ಶ್ರೇಯೋಭಿಲಾಷಿಗಳಿಗೂ, ಎಲ್ಲ ನಮ್ಮ ಮಿತ್ರರಿಗೂ ಕೂಡ ನಿಮ್ಮ ವಾರಿಧಿ ಮಂಜುನಾಥ್ ಮಾಡ್ತಿರ್ತಕ್ಕಂಥ ಒಂದು ಧನ್ಯವಾದಗಳು. ತುಂಬ ಖುಷಿ ಅನಿಸ್ತಾ ಇದೆ. ಯಾಕಂತಂದ್ರೆ ಒಂದು ಅವಾರ್ಡ್ ಸೆರೆಮನಿ ಇರ್ಬೋದು, ಹಾಗೆಯೇ ನಮಗೆ ಬರ್ತಿರ್ತಕ್ಕಂಥ ಒಂದು ಪ್ರಶಂಸೆಗಳು ಏನಿದೆ, ಇವುಗಳನ್ನೆಲ್ಲ ಕೂಡ ಒಂದು ಕಡೆ ನಾವು ಇಟ್ಟಾಗ ನಮ್ಮ ಜೀವನ, ನಾವು ಏನನ್ನ ಮಾಡ್ಲಿಕ್ಕೆ ಬಯಸಿದ್ದೀವಿ, ಏನನ್ನ ಮಾಡಕ್ ಹೊರಟಿದ್ದೀವಿ, ನಮ್ಮ ಧ್ಯೇಯ ದೇಶಗಳು ಏನು ಅಂತ ಮಾತಾಡೋದನ್ನ 2 ಪಾಯಿಂಟ್ ಅಂತ ಅನ್ಕೊಳ್ಳೋಣ. ಸೊ ಇದಕ್ಕಿಂತ ಮುಖ್ಯವಾಗಿ ನನ್ನ ಬಗ್ಗೆ ಹೇಳಬೇಕಾದ್ರೆ, ನಾನು ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅಂತ ಹೇಳಿ, ನಾನು ಕೂಡ ಇದೇ ನಮ್ಮ ತಿಮ್ಮರಾವತನಹಳ್ಳಿ ಭಾಗದ ಒಬ್ಬ ವ್ಯಕ್ತಿ. ಇದೇ ನಮ್ಮ ಮಳನಾಯಕನಹಳ್ಳಿಯಲ್ಲಿ ನಾನು ಇವಾಗ ಶಾಲೆಯನ್ನ ನಡೆಸ್ತಿದ್ದೇನೆ. ಸೊ ಮೂಲತಃ ನಾನು ನನ್ನ ಕಂಪ್ಲೀಟ್ ಎಲ್ಲ ನನ್ನ ಎಜುಕೇಶನ್ ಆಫ್ಟರ್ PU ಕಂಪ್ಲೀಟ್ ನಾನು ಬ್ಯಾಂಗ್ಳೂರಲ್ಲಿ ಓದಿ, ಬ್ಯಾಂಗ್ಳೂರಲ್ಲೇ ನನ್ನ ಒಂದು ಜೀವನವನ್ನು ನಾನು ನಡೆಸ್ತಿರ್ತಕ್ಕಂಥ ಒಂದು ಸಂದರ್ಭ 2011 ಕೂಡ. ಸೊ ಏನು 2011 ನಮ್ಮ ಒಂದು ಎಜುಕೇಶನ್ ಅಂತ ಏನು ನಾವು ಈಗ MBA ಒಂದು ಗ್ರಾಜ್ಯುಯೇಟ್ನ ಮುಗಿಸಿ, ಸರಿ ಇನ್ನು ಮುಂದ್ಗಡೆ ಇನ್ನೇನಾದ್ರೂ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಯಾಕೋ ನಮಗೂ ಅನಿಸ್ತಾ ಇತ್ತು, ಇಲ್ಲ ನಾನು ಓದ್ಬೇಕಾದ್ರೂ ಕೂಡ ಇಲ್ಲ ಏನಾದ್ರೂ ನಾವು ಜನಕ್ಕೆ ಮಾಡಲೇಬೇಕು, ಅಟ್ಲೀಸ್ಟ್ ಇಲ್ಲ ಅಂತಂದ್ರೆ ನಾವು ಒಂದು 4 ಜನರಿಗೆ ಕೆಲಸ ಕೊಡ್ತಕ್ಕಂಥ ಕೆಲಸ ಆದ್ರೂ ಮಾಡ್ಬೇಕಪ್ಪ, ಒಬ್ಬರು ಕೆಳಗಡೆ ಕೆಲಸ ಮಾಡಬಾರದು ಅನ್ನೋ ಒಂದು ಉದ್ದೇಶದಲ್ಲಿ ನಾನು ನನ್ನ ಜೀವನವನ್ನ ರೂಪಿಸ್ಕೊಂಡಿದ್ದೆ. ಸರಿ, ಒಂದು ಮಟ್ಟಕ್ಕೆ ಎಜುಕೇಶನ್ ಕಂಪ್ಲೀಟ್ ಆಯಿತು. ವಾಟ್ ನೆಕ್ಸ್ಟ್ ಅಂತಂದಾಗ ಯೋಚನೆ ಮಾಡಿದ್ವಿ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. G7 ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಒಂದು ಎಲೆಕ್ಟ್ರಾನಿಕ್ ಸಪ್ಲೈ ಮಾಡ್ತಕ್ಕಂಥ ಒಂದು ದೊಡ್ಡ ಕಂಪನಿ. ಸೊ ಅದರಲ್ಲಿ 4 ಜಿಲ್ಲೆಗಳಿಗೆ ಒಂದು ಡಿಸ್ಟ್ರಿಬ್ಯೂಷನ್ ತಗೊಂಡು ಕಂಪ್ಲೀಟ್ ಲ್ಯಾಪ್ಟಾಪ್ಸು, ಮೊಬೈಲ್ ಫೋನ್ಸು ಎಲ್ಲ G7 ಅಂತ ಆಗ ಬರ್ತಿತ್ತು. ಸೊ ಇದನ್ನ ನಾವು ಏನೇ ಬಿಸ್ನೆಸ್ನ ಮಾಡಿ ಒಂದು 2 ವರ್ಷಗಳ ಕಾಲ ನಮ್ಮ ಒಂದು ಪ್ರಯತ್ನ ಮಾಡಿದ್ವಿ. ಇದರಲ್ಲೂ ಕೂಡ ನಾವು ಯಾಕೋ ಯಶಸ್ವಿ ಕಾರಣಕ್ಕೆ ಆಗಲಿಲ್ಲ. ಸೊ ಕಾರಣಾಂತರಗಳಿಂದ ಸೊ ಅದನ್ನು ಕೂಡ ಸರಿ ನಿಲ್ಲಿಸಿ, ಸರಿ ಬೇಡ ಒಂದು ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ ಹೇಳಿ ಮತ್ತೆ ನಾನು ವಾಪಸ್ ಬೆಂಗಳೂರಿಗೆ ಹೊರಟು, ಬೆಂಗಳೂರಲ್ಲಿ ನಾನು ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ಸ್ ಏನಿಗೆ ನಮ್ಮ ಬಿಡದಿಯಲ್ಲಿದೆ ನಮ್ಮ ಒಂದು ಯೂನಿಟ್. ಸೊ ಟೊಯೋಟಾ ಕಾರ್ಸ್ನ ಏನು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ, ಅಲ್ಲಿ ನಾನು ಒಂದು ಆಫೀಸಲ್ಲಿ ಒಂದು ವರ್ಕ್ವೇರ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ಅದು ಕಂಪ್ಲೀಟ್ 10,500 ಎಂಪ್ಲಾಯೀಸ್ಗೆ ಯೂನಿಫಾರ್ಮ್ ಮತ್ತೆ ಟ್ರಾನ್ಸ್ಪೋರ್ಟ್ ಕೊಡ್ತಕ್ಕಂಥ ಒಂದು ಸರ್ವಿಸ್ ಅದು. ಸೊ ಆ ಒಂದು ವಿಭಾಗದಲ್ಲಿ ಸುಮಾರು 1 ವರ್ಷಗಳ ಕಾಲ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡಿದೆ. ಸರಿ, ಯಾಕೆಂತಂದ್ರೆ ಅದಕ್ಕಿಂತ ಮುಂಚೆ ನನ್ನ ಹತ್ರ ಒಂದು 6 ಜನ 7 ಜನ ಹುಡುಗರಿದ್ರು.
ಆ ಹುಡುಗರಿಗೆ ನಾನು 10,000 ಸ್ಯಾಲರಿ ಕೊಟ್ಟು ಕೆಲಸ ಮಾಡಿಸ್ತಿದ್ದೆ. ಅದೇ ವ್ಯಕ್ತಿ ನಾನು ಮತ್ತೆ ಈ ಒಂದು ಬಿಸ್ನೆಸ್ ಅಲ್ಲಿ ಕಂಡಂತ ಲಾಸಿಂದ ಸರಿ ಮತ್ತೆ ನಾವೇನಾದ್ರೂ ತಿರುಗಿ ಮಾಡ್ಬೇಕು ಅಂತ ಹೇಳಿ ಆ ಒಂದು ಏನಂತಾರೆ ಆ ಕಷ್ಟ ಮತ್ತೆ ಆ ಒಂದು ಬಾಧೆಯನ್ನ ಸ್ವಲ್ಪ ದಿನ ಹೋಗ್ಲಾಡಿಸ್ಲಿಕ್ಕೆ 10,000 ಕೆಲಸಕ್ಕೆ ನಾನು ಮತ್ತೆ ಸೇರ್ಕೊಂಡೆ. ಸೊ ಇದೊಂಥರ ದೊಡ್ಡ ಪಾಠ ಅಂತ ಹೇಳಿ ಅನ್ಕೋಬಹುದು. ಸರಿ ಅಂತ ಹೇಳಿ ಮತ್ತೆ 1 ವರ್ಷಗಳ ಕಾಲ ಮುಗೀತು. 1 ವರ್ಷಗಳ ಕಾಲ ಒಳ್ಳೆ ಒಂದು ರ್ಯಾಪ್, ಒಳ್ಳೆ ಒಂದು ಅಲ್ಲಿರ್ತಕ್ಕಂಥ ಒಂದು ಎಂಪ್ಲಾಯೀಸ್ ನ ಜೊತೆ ಒಳ್ಳೆ ಒಂದು ಒಡನಾಟ ಚೆನ್ನಾಗೇ ಇತ್ತು. ಬಟ್ ಏನಂತಂದ್ರೆ ಎಲ್ಲೋ ಒಂದ್ ಕಡೆ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಬಿಸ್ನೆಸ್ ಮಾಡಿ ಮತ್ತೆ ಅದರಲ್ಲಿ ಕೈ ಸುಟ್ಕೊಂಡು ಮತ್ತೆ ನಾವು ಅಲ್ಲಿ ಒಂದು 10,000 ಕೆಲಸ ಮಾಡ್ತಿದೀವಿ ಅಂತಂದಾಗ ಎಲ್ಲೋ ಒಂದ್ ಕಡೆ ನಮಗೆ ನಮ್ಮ ಒಂದು ಈಗೋ ಅನ್ನೋದು ಎಲ್ಲೋ ಒಂದ್ ಕಡೆ ಒಪ್ತಾ ಇರ್ಲಿಲ್ಲ. ಇಲ್ಲ ಏನಾದ್ರೂ ಮಾಡ್ಲೇಬೇಕು ನಾವು ಅಂತ ಅಂದ್ಕೊಂಡಾಗ ನನ್ನ ಜೊತೆಗೂಡಿದ್ದು ನನ್ನ ಸ್ನೇಹಿತ ನಾಗಪ್ರಕಾಶ್ ಅಂತ ಹೇಳಿ, ಇದೇ ನಮ್ಮ ಸ್ನೇಹಿತನ ಜೊತೆ ಸೇರಿ ಮತ್ತೆ ಇನ್ನೊಬ್ಬ ಸ್ನೇಹಿತ ಸುರೇಶ್ ಅಂತ ಹೇಳಿ ನಾವು 3 ಜನ ಏನ್ ಮಾಡಿದ್ವಿ, ಒಂದು ಪ್ಲಾನ್ ಮಾಡಿದ್ವಿ. ಆಕ್ಚುಲಿ MBA ನಾನು ಇಂಗ್ಲೆಂಡ್ ಅಲ್ಲಿ ಮಾಡ್ಬೇಕಿತ್ತು. ಸೊ MBA ಇಂಗ್ಲೆಂಡ್ ಮಾಡಕ್ ಆಗದೆ ಸರಿ ಬೇಡ, ನಾವು ಯಾಕಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ಅಲ್ಲಿ ಹೋಗೋದು, ಇಲ್ಲೇನಾದ್ರು ಮಾಡ್ಬೋದಲ್ಲ ಅಂತ ಹೇಳಿ ನನ್ನ ಫ್ರೆಂಡ್ ನಾನು ಅನ್ಕೊಂಡಿದ್ದೆ. ಬಟ್ ಅವನು ಹೋಗಿ ರಿಟರ್ನ್ ಬಂದ. ನನ್ನ ಒಂದು ಪ್ರಯತ್ನಗಳಲ್ಲಿ ನನ್ನ ಕೈ ಸುಟ್ಕೊಂಡಾಗ ಸೊ ಆತನು ನಮ್ಮ ದೇಶಕ್ಕೆ ಬಂದಾಗ ನಾನು ಸುಮ್ಮನೆ ಈಗ ಯೋಚನೆ ಮಾಡ್ತಿರ್ಬೇಕಾದ್ರೆ ನಾವು 3 ಜನ ಸೇರಿ ಕಾಲೇಜ್ ಮೇಟ್ಸ್ ತುಮಕೂರಲ್ಲಿ ಒಂದು ಕೋಕೋನಟ್ ಫ್ಯಾಕ್ಟ್ರಿ ಮಾಡಬೇಕು ಒಂದು ದೊಡ್ಡ ಮಟ್ಟಕ್ಕೆ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ಸರಿ, ನಮ್ಮ ಒಂದು ಪ್ರಯತ್ನಗಳು ಆವಾಗಲೂ ಕೂಡ ಅಷ್ಟೇನೆ ಯಾರದೇ ಒಂದು ಸಪೋರ್ಟ್, ಯಾವುದೇ ಒಂದು ವ್ಯಕ್ತಿಗಳ ಒಂದು ಸಪೋರ್ಟ್ ಇಲ್ಲದೆ ನಮ್ಮ ಪ್ರಯತ್ನಗಳನ್ನು ನಾವು ಮಾಡ್ತಿದ್ವಿ. ಅದು ಸುಮಾರು 4 ಕೋಟಿಯ ಒಂದು ದೊಡ್ಡ ಪ್ರಾಜೆಕ್ಟ್. ಅದು ಅಂದ್ರೆ ಏನೂ ನಮ್ಮ ಕೈಯಲ್ಲಿ ನಮ್ಮ ಶಕ್ತಿ ಅಷ್ಟೊಂದು ಇರ್ಲಿಲ್ಲ. ಅಂದ್ರೆ ಇಷ್ಟೊಂದು ಬಟ್ ಏನಂತಂದ್ರೆ ಏನಾದ್ರು ಒಂದು ಸಬ್ಸಿಡಿ ಲೋನ್ಸ್ ಈ ತರ ಏನಾದ್ರು ಪ್ಲಾನ್ ಮಾಡಬೇಕು, ಮಾಡೋಣ ಅಂತ ಯೋಚನೆ ಮಾಡಿ ಒಂದು ರೂಪುರೇಷೆಗಳನ್ನ ಮಾಡಿ ಗುಬ್ಬಿ ತಾಲೂಕಿನಲ್ಲಿ 4 ಎಕರೆ ಜಮೀನು ತಗೊಂಡು ಕಷ್ಟಪಟ್ಟು 3 ಜನರ ಒಂದು ಸಹಯೋಗದಲ್ಲಿ. ಸೊ ಸರಿ ಏನಾದ್ರು ಮಾಡೋಣ ಅಂತ ಮಾಡುತ್ತಿದ್ವಿ. ಸೊ ವರ್ಷಗಳು ಯಾಕಂದ್ರೆ ದೊಡ್ಡ ಪ್ಲಾನ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ಬೇಕಾಯ್ತು. ಸೊ ಈ ನಿಟ್ಟಿನಲ್ಲಿ 2016 ನಮ್ಮ ಒಂದು ಸ್ಟ್ರಗಲ್ಸ್ ಇತ್ತು. ಸೊ ಈ ನಿಟ್ಟಿನಲ್ಲಿ ಡಿಮಾನಿಟೈಸೇಷನ್ ಎಫೆಕ್ಟ್ ಬಂತು ನಮಗೆ. ಫಸ್ಟ್ ನೋಟ್ ಬ್ಯಾನ್ ಒಂದು ಕಾನ್ಸೆಪ್ಟ್ ಯಾವಾಗ ಬಂತೋ ಆವಾಗ ಈ ಒಂದು ಆಸೆಗಳಿಗೂ ಕೂಡ ಅದು ನೀರಿರಬೇಕಾಯ್ತು. ಯಾಕಂದ್ರೆ ಸುಮಾರು ದೊಡ್ಡ ಪ್ರಾಜೆಕ್ಟು, ನಾವು ಇನ್ನೇನು ನಾಳೆ ನಾಳಿದ್ದು ಇನ್ನೇನು ಕೆಲಸಗಳು ಶುರು ಮಾಡಬೇಕು ಅನ್ನೋ ಟೈಮ್ಗೆ ಆ ಸಂದರ್ಭಕ್ಕೆ ನಮಗೆ ಆದಂತಹ ದೊಡ್ಡ ಎಡವಟ್ಟಿದು. ಸರಿ, ಇದರಿಂದ ಹೇಗಪ್ಪ ಆಚೆ ಬರೋದು, ಹೇಗೆ ನಾವು ಇದರಿಂದ ಆಚೆ ಬರೋದು ಯೋಚನೆ ಮಾಡ್ತಾ ಕಾಲವನ್ನ ಕಳೀತಾ ಇದ್ವಿ. ಯಾಕಂದ್ರೆ ನಾನು ಗುಬ್ಬಿಯಲ್ಲೇ ಇದ್ದೆ. ಗುಬ್ಬಿಯಲ್ಲೇ ಸುಮಾರು 2-3 ವರ್ಷಗಳ ಕಾಲ ಅಲ್ಲೇ ಒಂದು DYSP ಅವರ ಮನೆ ಇತ್ತು. ಆ ಮನೆಯನ್ನ ಬಾಡಿಗೆಗೆ ತಗೊಂಡು ದೊಡ್ಡ ಬಂಗ್ಲೆ, ಒಂದು ಒಳ್ಳೆ ಲೈಫ್, ಬಟ್ ಚೆನ್ನಾಗಿತ್ತು. ಸೊ ಈ ನಿಟ್ಟಿನಲ್ಲಿ ಸರಿ ಇನ್ನು ಸ್ವಲ್ಪ ಟೈಮ್ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ನಾನು ಅಲ್ಲಿಂದ ಊರಿಗೆ ಬಂದು ಹೋಗ್ತಿರ್ಬೇಕಾದ್ರೆ ಇದೇ ನಮ್ಮ ಜಯಾಗ್ರಹರ ಕ್ರಾಸ್ ನಲ್ಲಿ ಇರ್ತಕ್ಕಂಥ ಒಂದು ಹಳೇದಂತ ಒಂದು ಬಿಲ್ಡಿಂಗ್, ಮಾರಕ ನಗರ ಅಂತ ಹೆಸರಿಟ್ಟಿರೋದಕ್ಕೆ. ಸೊ ಮೊದಲು ಇದು ಒಂದು 15-20 ವರ್ಷಗಳ ಹಿಂದೆ ಶ್ರೀರಾಮ ವಿದ್ಯಾಮಂದಿರ ಅಂತ ಒಂದು ಸಂಸ್ಥೆ ಇತ್ತು, ಶಿಕ್ಷಣ ಸಂಸ್ಥೆ. ಸೊ ಅವರು ಆವಾಗ ನಡೆಸ್ಲಿಕ್ಕಾಗದೆ ಅವರು ಅದನ್ನ ಮುಚ್ಚಿ ಮತ್ತೆ ಬೇರೆಯವರು ಅದನ್ನ ರೆಂಟಿಗೆ ತಗೊಂಡು ಆಗ್ತಾನೆ ಶುರು ಮಾಡಿದ್ರು. ಸರಿ, ಏನಾದ್ರು ನಾವು ಮಾಡ್ಬೇಕಲ್ಲ, ಒಂದು ಶಿಕ್ಷಣ ಸಂಸ್ಥೆ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿದಾಗ ಸರಿ ಒಂದು ಪ್ರಯತ್ನ ಅಂತೂ ಮಾಡೋಣ, ಈಗ ಹೆಂಗೋ ನಮ್ಗೆ ಟೈಮ್ ಒಂದೇನೋ ಒಂದು ಎಡವಟ್ಟುಗಳಾಗ್ತಾ ಇದೆ ಅಂತೇಳಿ ಆವಾಗ ಶುರು ಮಾಡಿದ್ದೆ. ನಮ್ಮ ಒಂದು ಸ್ನೇಹಿತರು ಆಗ್ಲೂ ಕೂಡ, ಯಾಕಂದ್ರೆ 3 ಜನ ಇದ್ವಿ. ಸೊ 3 ಜನ ಸ್ನೇಹಿತರ ಒಟ್ಟಿಗೆನೆ ಸರಿ ಏನಾದ್ರು ಮಾಡೋಣ ಒಟ್ಟಿಗೆ ಅಂತ ಅಂದ್ಕೊಂಡಾಗ ನಮಗೆ ಸಿಕ್ಕಿದ ಒಂದು ಅವಕಾಶನೇ ನಮ್ಮ ಒಂದು ಶಾಲೆ ಮಾಡ್ಲಿಕ್ಕೆ ಒಂದು ಅವಕಾಶ. ಸೊ 2017 ಜೂನ್ 16 ನಾವೊಂದು ಸಂಸ್ಥೆನ ರಿಜಿಸ್ಟರ್ ಮಾಡ್ತೀವಿ. ಸಂಸ್ಥೆಯನ್ನ ರಿಜಿಸ್ಟರ್ ಮಾಡಿ ಸರಿ ಇನ್ನೇನು ಶಾಲೆಯನ್ನ ಪ್ರಾರಂಭ ಮಾಡಬೇಕು, ಇದನ್ನ ಒಂದು ಪರ್ಚೇಸ್ ಮಾಡ್ತೀವಿ, ಜಾಗವನ್ನು ಪರ್ಚೇಸ್ ಮಾಡಿ ಸರಿ ಇನ್ನೇನು ಶಾಲೆ ಶುರು ಮಾಡಬೇಕು. ಆಗ್ಲೇನೆ ಜೂನಲ್ಲಿ ಬಿದ್ದೀವಿ. ಜೂನಲ್ಲಿ ಅಂದ್ರೆ ಆಲ್ಮೋಸ್ಟ್ ಅಡ್ಮಿಷನ್ಸ್ ಕ್ಲೋಸ್ ಆಗಿರುತ್ತೆ. ಸರಿ, ಪ್ರೀ ಪ್ರೈಮರಿ ಆದ್ರೂ ಅಟ್ಲೀಸ್ಟ್ ನಡೆಸೋಣ ಅಂತ ಹೇಳಿ ಪ್ರೀ ಪ್ರೈಮರಿ ಪರ್ಮಿಷನ್ ತಗೊಂಡು ಅವಾಗ BO ದೇವರಾಜ್ ಅವರಿದ್ರು. ಸೊ ದೇವರಾಜ್ ಅವರು ಒಳ್ಳೆ ಒಂದು ಸಪೋರ್ಟ್ ಮಾಡಿದ್ರು, ಇಲ್ಲ ಮಾಡಿ ಒಳ್ಳೆ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿ ನಮಗೊಂದು ಅವಕಾಶ, ಪ್ರೀ ಪ್ರೈಮರಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಟರು. ಸರಿ ಅಂತ ಹೇಳಿ ನಾವು ಶುರು ಮಾಡಿದ್ವಿ. ಇಲ್ಲಿರ್ತಕ್ಕಂಥ ಒಂದು ಸಂಸ್ಥೆಯವರು ನಮಗೆ ಆ ಟೈಮಿಗೆ ಬಿಲ್ಡಿಂಗ್ ಜಾಗ ಖಾಲಿ ಮಾಡ್ಕೊಡಕ್ಕಾಗಲಿಲ್ಲ. ಸರಿ, ಏನ್ ಮಾಡೋದು, ಈಗ ನಾವು ಶಾಲೆ ನಿಲ್ಸಂಗಿಲ್ಲ, ಯಾಕಂದ್ರೆ ಅಕಾಡೆಮಿಕ್ ಸ್ಟಾರ್ಟ್ ಆಗಿದೆ. ಸರಿ, ಏನಾದ್ರೂ ಮಾಡಿ ನಡೆಸಲೇಬೇಕಲ್ಲ ಅಂತ ಹೇಳಿ ಇದೇ ನಮ್ಮ ದುಮ್ಸಂದ್ರ TVR ರಘುಪತಿಗೌಡ ಅವರ ಒಂದು ಹಳೆ ಬ್ಯಾಂಕ್ ಬಿಲ್ಡಿಂಗ್ ಇತ್ತು, ಮಳ್ಳಂಗಲ್ಲಿದೆ. ಸೊ ಆ ಬ್ಯಾಂಕ್ ಬಿಲ್ಡಿಂಗ್ ಅನ್ನ 1 ವರ್ಷಗಳ ಕಾಲ ಬಾಡಿಗೆಗೆ ತಗೊಂಡು, ಸೊ ಈ 1 ವರ್ಷಗಳ ಕಾಲ ನಾವೇನು ಬಾಡಿಗೆಗೆ ತಗೊಂಡು ಅಂದ್ರೆ
ನಮ್ದೇ ಒಂದು ಶಿಕ್ಷಣ ಸಂಸ್ಥೆ ತಗೊಂಡಿದೀವಿ, ಪರ್ಚೇಸ್ ಮಾಡಿ ಕೂಡ ನಾವು ಮತ್ತೆ ಒಂದು ಬೇರೆ ಕಡೆ ರೆಂಟ್ಗೆ ಇರಬೇಕಾಗತ್ತಂತ ಪರಿಸ್ಥಿತಿ ಬಂತು. ಯಾಕಂದ್ರೆ ಶಿಕ್ಷಣ ಸಂಸ್ಥೆ ನಾವು ಮಾಡಕ್ ಕೊಟ್ಟಿದೀವಿ, ಎಲ್ಲೂ ಕೂಡ ನಾವು ಕ್ಲಾಶಸ್ ಮಾಡ್ಕೊಳ್ಳೋದು ಬೇಡ, ಯಾಕಂದ್ರೆ ಒಬ್ಬರನ್ನ ತೊಂದರೆ ಕೊಟ್ಟು ಏನು ಮಾಡೋದು ಬೇಡ ಅಂತ ಹೇಳಿ 1 ವರ್ಷದ ಕಾಲ ಅಲ್ಲಿದ್ದು 11 ಜನ ಮಕ್ಕಳು ಅಡ್ಮಿಷನ್ ಆದರು. ಒಂದು ಟಾಟಾ ಸುಮೋ, ಒಂದು ಟೀಚರ್, ಒಂದು ಆಯಾ. ಇದೇ ನಮ್ಮ ಒಂದು ಒಂದು ಬುನಾದಿ ಅಂತ ಹೇಳ್ಬೋದು. ಈ ಒಂದು ಬುನಾದಿಯಿಂದಲೇ ನಮ್ಮ ಒಂದು ಶಾಲೆ ಒಂದು ಬಾಡಿಗೆ ಕಟ್ಟಡದಲ್ಲಿ ಸುಮಾರು 1 ವರ್ಷಗಳ ಕಾಲ ನಾವು ನಡೆಸಿದ್ವಿ. ತದನಂತರ 2018ರಲ್ಲಿ ಕೂಡ ನಮಗೆ ಟೈಮ್ಲಿ ಬಿಲ್ಡಿಂಗ್ ನಮಗೆ ಸಿಗಲಿಲ್ಲ. ಸೊ ಅಲ್ಲಿನೂ ತೊಂದರೆಗಳು ನಮಗೆ ಬಂತು, ಯಾಕಂದ್ರೆ ಇನ್ನೂ ಖಾಲಿ ಮಾಡಬಾರ್ದು ಕೊಡಬಾರ್ದು ಅಂತೇಳಿ. ಸೊ ಅಲ್ಲಿ ಮೇ ಎಂಡ್ವರೆಗೂ ನಮಗೆ ಮತ್ತೆ ತೊಂದರೆ ಕೊಟ್ಟರು, ಇವಾಗ ಅಡ್ಮಿಷನ್ ಆಗಬಾರ್ದು ಅಂತ ಹೇಳಿ ಪ್ರಯತ್ನ ಪಟ್ಟರು. ಓಕೆ, ದೇವರನ್ನೆಲ್ಲ ಇದ್ದಾನೆ. ಆ ವರ್ಷ ನಮ್ಗೊಂದು 30-35 ಅಡ್ಮಿಷನ್ ಸಿಕ್ತು. ಸರಿ, ಆ 35 ಅಡ್ಮಿಷನ್ ಅಲ್ಲೇ ಮತ್ತೆ ಸಂಭವ ಅವರು ನಮಗೆ ಬಿಟ್ಕೊಟ್ರು, ಅಂದ್ರೆ ಸ್ವಲ್ಪ ಲೇಟ್ ಆಗಿ ಬಿಟ್ಕೊಟ್ರು. ಬಿಟ್ಕೊಟ್ಟಾದ್ಮೇಲೆ ನಾವು 35 ಜನ ಮಕ್ಕಳೊಂದಿಗೆ ನಾವು ಸಂಸ್ಥೆಯನ್ನ ಮುನ್ನಡೆಸಿದ್ವಿ. ಸೊ ಈ ಮಧ್ಯೆಯಲ್ಲೇ ಏನಾಯ್ತು ಅಂದ್ರೆ, ನಮ್ಮ ಒಂದು ಫ್ರೆಂಡ್ಸ್ ಏನಿದ್ರು ಅವರು ಬೇರೆ ಬೇರೆ ಅವರವರ ಜೀವನವನ್ನು ಅವರು ರೂಪಿಸ್ಕೊಳ್ಳೋದಕ್ಕೋಸ್ಕರ ಅವರ ಒಂದು ಪರ್ಸನಲ್ ಇವುಗಳಲ್ಲಿ ತೊಡಗಿಸ್ಕೊಂಡ್ರು. ಸೊ ಕಂಪ್ಲೀಟ್ ಸಂಸ್ಥೆಯ ಜವಾಬ್ದಾರಿ ನಾನು ಹೊರಬೇಕಾಯ್ತು. ಯಾಕಂತಂದ್ರೆ ಸೊ ಲೋಕಲ್ ಅಂತಂದಾಗ ನಮಗೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಆ ಜವಾಬ್ದಾರಿಗಳನ್ನು ನಾವು ಭುಜದ ಮೇಲೆ ಹಾಕೋಬೇಕು ಸರಿ ಅಂತ ಹೇಳಿ. ಸೊ ಅವರು ಕೂಡ ಸರಿ, ಅವ್ರನ್ನ ಕೈ ಬಿಟ್ಟ ಮೇಲೆ ಸರಿ ಅಂತ ಹೇಳಿ ನಾನು ನನ್ನ ಭುಜದ ಮೇಲೆ ಹಾಕೊಂಡು ಸಂಸ್ಥೆಗೆ ನಾವು ವಾರಿಧಿ ಅಂತ ಏನು ಹೆಸರಿಟ್ಟಿದ್ವಿ, ಇದೇ ಹೆಸರನ್ನ ಮತ್ತೆ ನಾವು ಟ್ರಸ್ಟ್ಗೂ ಕೂಡ ನಾವು ವಾರಿಧಿ ಎಜುಕೇಶನಲ್ ಅಂಡ್ ಕಲ್ಚರಲ್ ಟ್ರಸ್ಟ್ ಅಂತ ಮಾಡಿ, ಸೊ ಎರಡಕ್ಕೂ ಒಂದೇ ಇರಲಿ, ವಾರಿಧಿ ಅಂತಕ್ಕಂಥ ಒಂದು ದೊಡ್ಡ ಒಂದು ಬ್ರ್ಯಾಂಡ್ ಆಗಲಿ, ಜನರ ಮಧ್ಯೆ ಹೋಗ್ಲಿ. ಯಾಕಂದ್ರೆ ವಾರಿಧಿ ಅಂತ ಅಂದ್ರೇನೆ ಒಂದು ಅರ್ಥನೇ ಅದು ಸಮುದ್ರ ಅಂತ. ವಾರಿಧಿ ಅಂದ್ರೇನೆ ಸಮುದ್ರ, ಸಮುದ್ರಕ್ಕೆ ಕೊನೆ ಇಲ್ಲ. ಸೊ ಜೀವರಾಶಿಗಳಿಗೆ ಉಗಮ ಸ್ಥಾನನೇ ಸಮುದ್ರ ಅಂತ ಹೇಳ್ತೀವಿ. ಸೊ ಈ ತರದ ಒಂದು ಒಳ್ಳೆಯ ಒಂದು ಹೆಸರಿಟ್ಕೊಂಡು ನಮ್ಮ ಸಂಸ್ಥೆಯನ್ನ ಸರಿ ಇನ್ನು ಮುಂದೆ ನಡೆಯೋಣ ಅಂತ ಹೇಳಿ 2019 ಇನ್ನೇನು 1ರಿಂದ 8ನೇ ತರಗತಿವರೆಗೂ ನಮಗೆ ಒಂದು ಪರ್ಮಿಷನ್ ಸಿಗತ್ತೆ. ಸೊ ಆಗ ನಮಗೆ ಒಂದು 60ರಿಂದ 70 ಜನ ಮಕ್ಕಳು 2019ರಲ್ಲಿ ನಮಗೆ ಆಗ್ತಾರೆ. ಸರಿ ನಡೆಯೋಣ, ಮುಂದ್ಗಡೆ ಹೋಗೋಣ ಅಂತ ಅನ್ಕೊಳ್ತಾ 2019 ಇನ್ನೇನು ಅಕಾಡೆಮಿಕ್ಸ್ ಕ್ಲೋಸ್ ಆಗತ್ತೆ, ಮಾರ್ಚ್ 24 ಮೊದಲನೇ ಹಂತದ ಲಾಕ್ಡೌನ್ ಶುರು ಆಗುತ್ತೆ. ಆಲ್ ಆಫ್ ಎ ಸಡನ್ ಏನು ಮಾಡೋದು? ಯಾಕಂತಂದ್ರೆ ಇದು ಮಾತ್ರ ಶಿಕ್ಷಣ ಸಂಸ್ಥೆಗಳಿಗೆ, ಅಂದ್ರೆ ನಮ್ಮ ಹಾಗೆ ಈಗ ತಾನೇ ಬೆಳೀತಿರ್ತಕ್ಕಂಥ ಒಬ್ಬ ಒಂದು ವ್ಯಕ್ತಿಗಳಿಗೆ, ಸಂಸ್ಥೆಗಳಿಗೆ ಇದು ಕೊಡಲಿ ಪೆಟ್ಟಲ್ಲ, ಅದು ಇನ್ನೂ ದೊಡ್ಡದೇ ಪೆಟ್ಟಿದು. ಸೊ ಈ ಮಟ್ಟದಲ್ಲಿ ಏನ್ ಮಾಡಿದ್ವಿ, ಸರಿ ಏನ್ ಮಾಡೋದು, ಏನು ಅರ್ಥ ಮಾಡಕ್ ಅವಕಾಶನೇ ಇರಲಿಲ್ಲ. ಯಾಕಂತಂದ್ರೆ 2019ರಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಇನ್ನೇನು ನಾವು ಫೀಸುಗಳು ಕೂಡ ನಮಗೆ ಪ್ರಾಪರ್ ಆಗಿ ಬಂದಿರಲಿಲ್ಲ. ಸೊ ಇನ್ನೇನು ಎಕ್ಸಾಮ್ಸ್ ಮಾಡಬೇಕು, ಎಕ್ಸಾಮ್ಸ್ ಇಂದ ಮುಂಚೆನೆ ಲಾಕ್ಡೌನ್ ಅನೌನ್ಸ್ ಮಾಡ್ತಾರೆ. ಸೊ ಅಲ್ಲಿಂದ ಶುರುವಾಗಿದ್ದೆ ಕೊರೋನಾದ ಒಂದು ಪ್ಯಾಂಡಮಿಕ್ ಪೀರಿಯಡ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಸತತ 3 ವರ್ಷಗಳು 2019ರಿಂದ 2021ರವರೆಗೂ ನಾವೇನು ಕಂಡಿದ್ದೀವಿ, ಇದು ಮಾತ್ರ ಈ ಒಂದು ಶತಮಾನಕ್ಕೆ ಒಂದು ದೊಡ್ಡ ದುರಂತ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದು 100 ವರ್ಷಗಳ ಹಿಂದೆ ಕೂಡ ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ತಾ ಇತ್ತು, ಪ್ಲೇಗು, ಮಲೇರಿಯಾ, ಊರುಗಳೇ ಸರ್ವನಾಶ ಆಗ್ತಾ ಇತ್ತು. ಅಂತ ಸಂದರ್ಭಗಳಲ್ಲೂ ಕೂಡ ಯಾವುದೇ ಶಿಕ್ಷಣ ಸಂಸ್ಥೆಗಳನ್ನು ಮುಚ್ಚಿರಲಿಲ್ಲ. ಆದ್ರೆ ಎಂತ ಸಂದರ್ಭ ಬಂತು ಅಂತಾರೆ, ಈ ತರ ಒಂದು ಕೋವಿಡ್ ಅಂತಕ್ಕಂಥದ್ದು ಸುಮಾರು ವರ್ಷಗಳ ಕಾಲ ಸ್ಕೂಲುಗಳನ್ನ ನಾವು ಕ್ಲೋಸ್ ಮಾಡುವಂತ ದೊಡ್ಡ ದುರಂತ ಬಂತಲ್ಲ, ಇದರಿಂದ ಆದಂತ ಅನಾಹುತ ಒಂದು ಪೀಳಿಗೆಗೆ 100% ದೊಡ್ಡ ಹೊಡೆತ. ನಾವು ಗಮನಿಸಬಹುದು, ಈಗ ಕೋವಿಡ್ ಅಲ್ಲಿ ಏನು ಮಕ್ಕಳು ಈಗ ಶಾಲೆಗಳಿಗೆ ಹೋಗಲಿಲ್ಲ, ಏನು ಅವ್ರ ಒಂದು ವಿದ್ಯಾಭ್ಯಾಸವನ್ನ ಕಳ್ಕೊಂಡ್ರು, ಅವರು ಈಗ ಫೇಸ್ ಮಾಡ್ತಿದ್ದಾರೆ. ಆ ಮಕ್ಕಳನ್ನ ಈಗ ಇಂಪ್ರೂವ್ ಮಾಡೋದಕ್ಕೋಸ್ಕರ ಗೌರ್ಮೆಂಟ್ ಶಾಲೆ ಇರ್ಬೋದು, ಒಂದು ಖಾಸಗಿ ಶಾಲೆ ಇರ್ಬೋದು, ನಾವು ಪಡ್ತಿರ್ತಕ್ಕಂಥ ಸಾಹಸ ಒಂದು ಅಂತ ಇಂಥದ್ದಲ್ಲ. ಯಾಕಂದ್ರೆ ತುಂಬಾ ಮಟ್ಟಕ್ಕೆ ಇದು ಅನಾಹುತಗಳನ್ನು ಮಾಡಿ ಹೋಯ್ತು. ಇಲ್ಲಿ ಇದು 2 ತರ ಅನ್ಕೋಬಹುದು. ಕೋವಿಡ್ ಯಾಕೆ ಅಂತಂದ್ರೆ, ಕೋವಿಡ್ ಅಲ್ಲೇ ಬಹುಶಃ ವಾರಿಧಿ ಅನ್ನೋ ಒಂದು ಸಂಸ್ಥೆ ಇದೆ ಅಂತ ಹೇಳಿ ಗೊತ್ತಾಗಿದ್ದು ಕೂಡ ನಮ್ಗಿದೊಂದು ಸಂದರ್ಭ. ಯಾಕಂತಂದ್ರೆ ನಾವು ಮನೆಯಲ್ಲಿ ಇರಕ್ ನಮ್ಗೆ ಇಷ್ಟ ಆಗಲಿಲ್ಲ, ಇಲ್ಲ ಏನಾದ್ರೂ ಮಾಡಬೇಕು, ಮಕ್ಕಳು ಅನಾಥರಾಗ್ತಿದ್ದಾರೆ, ಮಕ್ಕಳಿಗೆ ಅನ್ಯಾಯ ಆಗ್ತಿದೆ. ಯಾಕಂದ್ರೆ ಹಳ್ಳಿ ಭಾಗದಲ್ಲಿ ನಾವು ಶಾಲೆ ಮಾಡಿದೀವಿ, ಹಳ್ಳಿ ಭಾಗದ ಮಕ್ಕಳಿಗೆ ನಾವು ಏನಾದ್ರೂ ಒಂದು ಮಾಡ್ಬೇಕು ಅನ್ನೋ ಒಂದು ತುಡಿತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಾವೇನಾದ್ರೂ ಮಾಡ್ಬೇಕಪ್ಪ ಅಂತ ಅಂದ್ಕೊಂಡಾಗ ಸೊ ನಾವು ಪ್ಲಾನ್ ಮಾಡಿದ್ದು ಮನೆ ಭೇಟಿ ಕಾರ್ಯಕ್ರಮ. ಮಕ್ಕಳ ಮನೆಗಳಿಗೆ ನಮ್ಮ ಒಂದು ಶಿಕ್ಷಕರ ಭೇಟಿ ಅಂತಕ್ಕಂಥ ಒಂದು ಕಾರ್ಯಕ್ರಮ ರೂಪುರೇಷೆ ಮಾಡಿದ್ವಿ. ಏನಪ್ಪಾ ಅಂತಂದ್ರೆ ಅವಾಗ ನಿಮ್ಗೆ ಗೊತ್ತಿರತ್ತೆ, ಅವಾಗೊಂದು
ಕೋವಿಡ್ನ ಒಂದು ಸ್ಟ್ರಿಕ್ಟ್ ರೂಲ್ಸ್ ಇತ್ತು. ನಾವು ಅದನ್ನು ಫಾಲೋ ಮಾಡಬೇಕಿತ್ತು. ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು, ಮಾಸ್ಕು, ಇನ್ನೊಂದು ವಗೇರೆ ತುಂಬಾ ಒಂದು ಕಂಡೀಷನ್ಸ್ ಇತ್ತು. ಈ ಕಂಡೀಷನ್ಸ್ ಅಲ್ಲಿ ನಾವು ಸರಿ ಏನಾದ್ರು ಮಾಡಲೇಬೇಕು ಮಕ್ಕಳಿಗೆ ಅಂತ ಅಂದ್ಕೊಂಡಾಗ ಆಕ್ಚುಲಿ ಇದು ಏನು ಗರ್ವಕಾರಣ ಅಂತಂದ್ರೆ ಸರ್ಕಾರ ಏನು ಒಂದು ವಿದ್ಯಾಗಮ ಪದ್ಧತಿಯನ್ನ ಆಮೇಲೆ ರೂಪರೇಷೆ ಮಾಡುತ್ತೆ, ಇದನ್ನ ನಾವು ಅದಕ್ಕಿಂತ ಮುಂಚೆನೆ ನಾವು ಮಾಡಿದ್ವಿ. ಇದೊಂದು ದೊಡ್ಡ ಒಂದು ಪ್ರಶಂಸೆ ಅಂತ ಅನ್ಕೋಬಹುದು, ಇಲ್ಲ ನಮ್ಗೆ ದೊಡ್ಡದಾದಂತ ಒಂದು ಹೆಜ್ಜೆ ಅಂತ ಅನ್ಕೋಬಹುದು. ಸೊ ಮಾಡಿದ್ವಿ. ಸುಮಾರು 1.5 ವರ್ಷಗಳ ಕಾಲ ನಮ್ಮ ಒಂದು ಸ್ಟಾಫ್, ಸೊ ಆಗಿರ್ತಕ್ಕಂಥ ಸ್ಟಾಫ್ ಅವ್ರಿಗೊಂದು ಟಾಟಾ ಇಂಡಿಕಾ ಕೊಡಿಸಿದ್ವಿ. ಪ್ರತಿ ಊರಿಗೂ ಕೂಡ ಹೋಗ್ಬೇಕು ಅಂದ್ರೆ ಪ್ರತಿದಿನ ಹೋಗಕ್ಕಾಗತ್ತೋ ಇಲ್ಲೋ ಸಾಧ್ಯ ಇಲ್ಲ, ಅಟ್ಲೀಸ್ಟ್ 2 ದಿನಕ್ಕೆ 3 ದಿನಕ್ಕೆ ಒಂದು ಸರ್ತಿ ಎಲ್ಲಾ ನಮ್ಮ ಒಂದು ವಿಲೇಜಸ್ ನ ಕವರ್ ಮಾಡಬೇಕು. ಮಕ್ಕಳನ್ನ ಹಳ್ಳಿ ಕಟ್ಟೆ ಇರ್ಬೋದು, ದೇವಸ್ಥಾನ ಇರ್ಬೋದು, ಇಲ್ಲ ಎಲ್ಲೋ ಒಂದು ಭಜನೆ ಮಂದಿರಗಳು ಇರ್ಬೋದು, ಎಲ್ಲಿ ಫ್ರೀ ಇರುತ್ತೆ, ಎಲ್ಲಿ ಅವ್ರಿಗೆ ಅವಕಾಶ ಇರುತ್ತೋ ಅಲ್ಲಿ ಒಂದೊಂದು ಮಗುಗೆ ಕೂಡ ಆಗ್ಬೋದು 1.5 ವರ್ಷಗಳ ಕಾಲ ಪಾಠವನ್ನ ಹೇಳ್ಕೊಟ್ಟು ಬಂದಿದ್ದಾರೆ. ಇದೊಂದು ದೊಡ್ಡದಂತ ಒಂದು ಸ್ಟೆಪ್ ನ ಒಂದು. ಸೊ ಇದು ಮೊದಲ ಕಾರ್ಯಕ್ರಮ. ನಾವು ನಮ್ಮ ಸಂಸ್ಥೆಯ ಪರವಾಗಿ ನಾವು ಕೋವಿಡ್ ಅಲ್ಲಿ ಮಾಡಿದಂತಹ ಒಂದು ದೊಡ್ಡ ಒಂದು ಪ್ರಯತ್ನ ಅಂತಂದ್ರೆ ಮನೆ ಭೇಟಿ ಕಾರ್ಯಕ್ರಮ. ಇದು ಸ್ಟಿಲ್ ಈಗಲೂ ಕೂಡ ಆಕ್ಟಿವ್ ಅಲ್ಲಿದೆ, ಇದುವರೆಗೂ ಕೂಡ. ಇದ್ರ ಬಗ್ಗೆ ನಾನು ಹೇಳ್ತೀನಿ. ಇದ ನಂತರ ಸರಿ ಫಸ್ಟ್ ಫೇಸ್ ಮುಗಿಯುತ್ತೆ, ಮೊದಲನೇ ಹಂತ ಕೋವಿಡ್ ಮುಗಿಯುತ್ತೆ. ಸೊ ಅದರಲ್ಲೇ ನಾವು ಸಾಕಷ್ಟು ಏಳುಬೀಳುಗಳು, ಸಾವು ನೋವುಗಳು ಎಲ್ಲವನ್ನ ಕಾಣ್ತೀವಿ. ಇಲ್ಲಿ ನಾವೇನಾದ್ರೂ ಮಾಡ್ಬೇಕಪ್ಪ, ಇಲ್ಲಿ ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ಸೊ ಫಸ್ಟ್ ಕೋವಿಡ್ ವಾರಿಯರ್ಸ್ ಅಂತ ಹೇಳಿ, ಫಸ್ಟ್ ಲೈನ್ ವಾರಿಯರ್ಸ್ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಅನೌನ್ಸ್ ಮಾಡುತ್ತೆ. ಇದರಲ್ಲಿ ಕಷ್ಟಪಟ್ಟಂತಹ ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮೀಡಿಯಾ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟು, ಆಶಾ ವರ್ಕರ್ಸ್ ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ಇವ್ರನ್ನೆಲ್ಲ ಕೂಡ ಏನಾದ್ರು ಮಾಡಿ ಗುರುತಿಸ್ಬೇಕು, ನಾವೇನಾದ್ರೂ ಇವ್ರಿಗೆ ಹಾನರ್ ಮಾಡಬೇಕು ಅಂತ ಯೋಚನೆ ಮಾಡಿ ವಾರಿಧಿ ವಾತ್ಸಲ್ಯ ಅಂತ ಹೇಳ್ಬಿಟ್ಟು 2020ರಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ, ಸೆಪ್ಟೆಂಬರ್ ತಿಂಗಳಲ್ಲಿ. ಸೊ ಈ ಒಂದು ವಾರಿಧಿ ವಾತ್ಸಲ್ಯ ಸುಮಾರು 200ರಿಂದ 250 ಜನ ಕೋವಿಡ್ ವಾರಿಯರ್ಸ್ನ ಗುರುತಿಸಿ ಅವ್ರನ್ನ ಸ್ಕೂಲ್ ಹತ್ರ ಕರೆಸಿ ಅವ್ರನ್ನ ಒಂದು ಹಾನರಿಂಗ್ ಮಾಡಿ ಅವ್ರಿಗೆ ಒಂದು ಏನ್ ಹೇಳ್ತೀವಿ ಪ್ರಶಂಸೆಗಳನ್ನ ಕೊಡ್ತೀವಲ್ಲ, ಇದು ನಮ್ಗೆ ತುಂಬಾ ಒಂದು ಮಹತ್ತರವಾದಂತ ಒಂದು ಕೆಲಸ ಅಂತ ಅನಿಸ್ತು. ಯಾಕಂದ್ರೆ ನಾವು ಅಟ್ಲೀಸ್ಟ್ ಮನೆಗಳಲ್ಲಿ ಇದ್ವಿ, ಅವ್ರು ಅಟ್ಲೀಸ್ಟ್ ಫ್ರಂಟ್ ಲೈನ್ ಅಲ್ಲಿ ಕೆಲಸ ಮಾಡಿದ್ದಾರೆ, ಅಪ್ಡೇಟ್ಸ್ ಕೊಡ್ತಿದ್ರು, ಏನು ಹೆಲ್ತ್ ಪ್ರಾಬ್ಲಮ್ ಆದ್ರೂ ಕೂಡ ಅವರು ಅಟ್ಲೀಸ್ಟ್ ರೆಸ್ಪಾಂಡ್ ಆಗ್ತಿದ್ರು. ಅಂತರದವ್ರನ್ನ ನಾವು ಗುರುತಿಸಿದ್ದು ಒಂದು ದೊಡ್ಡ ಮಟ್ಟದ ಒಂದು ಸಾಧನೆ. ಸೊ ಇದಾದ ನಂತರ ಇನ್ನೂ ಮಕ್ಕಳಿಗೆ ಏನಾದರೂ ಒಂದು ಮಾಡಬೇಕಲ್ಲ ಅಂತ ಹೇಳಿ ಇನ್ನೂ ಪ್ಲಾನ್ ಮಾಡಿದಾಗ ಯಾಕೆ ನಾವು ಸಾಹಿತಿಗಳನ್ನ, ಒಂದು ವಿಚಾರವಂತರನ್ನ ಯಾಕೆ ಸ್ಕೂಲ್ಗೆ ನಾವು ಕರ್ತರಬಾರ್ದು, ಯಾಕೆ ಸ್ಕೂಲ್ ಕರ್ತಂದು ಇಲ್ಲಿನ ಮಕ್ಕಳಿಗೆ ಯಾಕೆ ಅವರ ಒಂದು ಜೀವನವನ್ನ, ಜೀವನ ಶೈಲಿಯನ್ನ ಇವರಿಗೆ ತಿಳಿಸಿದಾಗ ಇವ್ರು ಯಾಕೆ ಮಕ್ಕಳು ಉದ್ಧಾರ ಆಗಲ್ಲ? ಯಾಕಂದ್ರೆ ಹಳ್ಳಿಗಾಡಿನ ಮಕ್ಕಳಿಗೆ ನಾವು ಏನಾದ್ರು ಒಂದು ಮಾಡ್ಬೇಕು ಅಂತ ಛಲ ಇತ್ತು. ಸೊ ಇದ್ರ ನಂತರ ಏನ್ ಮಾಡಿದ್ವಿ ಅಂದ್ರೆ ಪ್ರತಿ ತಿಂಗಳಲ್ಲಿ ಅಟ್ಲೀಸ್ಟ್ 1 ವಾರ ಇಲ್ಲಾಂದ್ರೆ 2 ವಾರಕ್ಕೆ ಒಂದ್ಸರ್ತಿ ಒಬ್ಬೊಬ್ಬರನ್ನ ವ್ಯಕ್ತಿಗಳನ್ನ, ಸಾಹಿತಿಗಳನ್ನ, ಪ್ರೊಫೆಸರ್ಗಳನ್ನ ಕರೆಸ್ತಾ ಇದ್ವಿ. ಮಕ್ಕಳಿಗೆ ಒಂದು ಏನಾದ್ರು ಮಾಡ್ಲಿ, ಇವರು ಕ್ಲಾಸಸ್ ಮಾಡ್ಲಿ ಅಂತ ಹೇಳಿ. ಅದು ಕೂಡ ತುಂಬಾ ಚೆನ್ನಾಗಿ ನಮಗೆ ಒಂದು ಅವಕಾಶ ಸಿಕ್ತು. ತುಂಬಾ ಜನ ನಮ್ಮ ವಾರಧಿ ಸಂಸ್ಥೆ ಜಿಲ್ಲೆಯಾದ್ಯಂತ ನಾವು ಮುಟ್ಟಿದ್ದು ತಲುಪಿದ್ದು ಕೂಡ ಈ ಒಂದು ವಾರಧಿ ವಿಚಾರವಂತರೊಂದಿಗೆ ವಾರಧಿ ಮಾತುಕತೆ ಅನ್ನೋ ಒಂದು ಕಾನ್ಸೆಪ್ಟ್. ಇದರಿಂದನೇ ಈಗ ಕೋಟೆಗನಹಳ್ಳಿ ರಾಮಯ್ಯನವರ ಜೊತೆ ಕೂಡ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಕೂಡ ಈ ಒಂದು ಹಿನ್ನೆಲೆಯಲ್ಲಿ. ಯಾಕಂದ್ರೆ ಕೋವಿಡ್ ಅಲ್ಲಿ ಯಾರು ಇರಲಿಲ್ಲ, ಕೋವಿಡ್ ಅಲ್ಲಿ ಎಲ್ಲವನ್ನೂ ಬಂದಾಗಿತ್ತು. ಸೊ ಕೋವಿಡ್ ಅಲ್ಲಿ ಎಲ್ಲ ಬಂದಾಗಿದ್ರು ಕೂಡ ನಮ್ಮದೇ ಆದಂತಹ ಒಂದು ಆಕ್ಟಿವಿಟಿ ನಮ್ಮ ಒಂದು ಆನಲ್ಲಿತ್ತು. ಸೊ ಅಷ್ಟರ ಮಟ್ಟಿಗೆ ನಾವು ಜನರನ್ನ ತಲುಪಿದ್ದೀವಿ, ವಿಚಾರವಂತರನ್ನ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ತಲುಪಿ ನಮ್ಮ ಸಂಸ್ಥೆ ಸಣ್ಣದ್ದು ದೊಡ್ಡದ್ದು ಮ್ಯಾಟ್ರ್ ಅಲ್ಲ ಇಲ್ಲಿ. ಯಾಕಂದ್ರೆ ನಾವು ಎಷ್ಟು ವಿಚಾರ ಇದೆ ನಮ್ಮಲ್ಲಿ, ನಾವು ಏನಕ್ಕೋಸ್ಕರ ಯಾವ ಒಂದು ಉದ್ದೇಶ ಇಟ್ಕೊಂಡು ನಾವು ಸಂಸ್ಥೆ ಮಾಡಿದ್ದೀನಿ ಅನ್ನೋದಕ್ಕೆ ದೊಡ್ಡ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಅಂಟಿಲ್ ನಮ್ಗೆ ಕೋವಿಡ್ ಎಫೆಕ್ಟ್ ಆಗೋವರೆಗೂ ಕೂಡ ನಮಗೂ ವಿದ್ಯಾಭ್ಯಾಸ, ಈಗ ಮಕ್ಕಳಲ್ಲಿ ಇರ್ತಕ್ಕಂಥ ಕಷ್ಟ, ಜನರಲ್ ಕಷ್ಟ, ಎಸ್ಪೆಷಲಿ ರೂರಲ್ ಏರಿಯಾದಲ್ಲಿ ಏನ್ ಕಷ್ಟ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಸೊ ಯಾವಾಗ ಈ ಕೋವಿಡ್ ಅಲ್ಲಿ ನಾವು ಜನರ ಮಧ್ಯೆ ಹೋದ್ವಿ, ಯಾವಾಗ ನಾವು ವಿಚಾರವಂತರ ಮಧ್ಯೆ ಹೋದ್ವಿ, ನಮ್ಮ ಪ್ರಯಾಣ ಎಲ್ಲಿ ಶುರುವಾಯಿತು ಅಲ್ಲಿ ನಾವು ನಮಗನ್ಸಿದ್ದು, ನಾನು ದೃಢ ಸಂಕಲ್ಪ ಮಾಡಿದ್ದು, ಇಲ್ಲ ಸಮಥಿಂಗ್ ವಿ ಹ್ಯಾವ್ ಟು ಡೂ ಇಟ್, ಏನಾದ್ರೂ ಮಾಡ್ಬೇಕಿಲ್ಲಿ, ಇಲ್ಲಿ ಮಾಡಿದ್ರೇನೆ ಮಕ್ಕಳಿಗೆ ಉಳಿಗಾಲ ಇದೆ. ಯಾಕಂತಂದ್ರೆ ಇಲ್ಲಿ ನಾವು ಬೇರೆ ಸಂಸ್ಥೆಗಳನ್ನ ಕಡಿಮೆ ಮಾಡೋದು ಅಂತಲ್ಲ, ಮಾಡಲೂಬಾರ್ದು. ಯಾಕಂದ್ರೆ ಅವ್ರವ್ರ ಕಷ್ಟಗಳು ಅವ್ರಿಗೆ ಇದ್ದೇ ಇರುತ್ತೆ. ಆದರೆ ಮಕ್ಕಳಿಗೆ ನಾವು ಏನು ಹೇಳ್ತೀವಿ, ಕ್ವಾಲಿಟಿ ಎಜುಕೇಶನ್, ನಾವು ಏನು ಮಕ್ಕಳಿಗೆ, ಪೇರೆಂಟ್ಸ್ಗೆ ಒಂದು ಹೋಪ್ಸ್ ಕೊಡ್ತಾ ಇದೀವಿ, ಇದು ಸರಿಯಾದ ಮಟ್ಟಕ್ಕಿಲ್ಲ. ನಾವು ಹೇಳ್ತೀವಿ, ಪ್ರತಿಯೊಬ್ಬರು ಹೇಳ್ತೀವಿ, ನಮ್ದು ಕ್ವಾಲಿಟಿ ಎಜುಕೇಶನ್, ನಮ್ದು ಆ ತರ ಇದೆ, ಈ ತರ ಇದೆ, ನಮ್ಮ ಆ ತರ ಟೀಚರ್ಸ್, ಈ ತರ ಬಿಲ್ಡಿಂಗು, ಆ ತರ ಬಸ್ಸು,
ಎಲ್ಲ ಅಲ್ಲ. ಮಗುವನ್ನ ಸರ್ವತೋಮುಖವಾಗಿ ಬೆಳೆಸೋದು, ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥದ್ದು, ವಸ್ತು ಆಧಾರಿತ ಶಿಕ್ಷಣ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂತಂದ್ರೆ ನಾವು ಏನ್ ಪಾಠ ಮಾಡ್ತೀವಿ ಅದಕ್ಕೆ ಸಾರ್ಥಕತೆ ಇರಬೇಕು. ನಾವು ಏನು ಅಡ್ಮಿಷನ್ ಪಡಿತೀವಿ ಆ ಅಡ್ಮಿಷನ್ಗೆ ಒಂದು ಜವಾಬ್ದಾರಿ ಇರುತ್ತೆ. ಆ ಮಗುವಿನ ಭವಿಷ್ಯವನ್ನ ನಾವು ಜವಾಬ್ದಾರಿಯಾಗಿ ನಮ್ಮ ಮೇಲೆ ತಗೊಂತೀವಿ. ಸೊ ಎಲ್ಲಾ ಶಿಕ್ಷಣ ಸಂಸ್ಥೆಗಳ ಒಂದು ದೊಡ್ಡ ಜವಾಬ್ದಾರಿ. ಯಾಕಂತಂದ್ರೆ ಪ್ರತಿಯೊಬ್ಬರು ಕೂಡ ಸಂಸ್ಥೆಗಳನ್ನ ಮಾಡಿರೋದು ಕೂಡ ಒಂದು ಉದ್ದೇಶ ಇಟ್ಕೊಂಡೇ ಮಾಡಿದ್ದೀರಾ. ಯಾಕಂತಂದ್ರೆ ಸಂಸ್ಥೆಗಳು ಅಂತಕ್ಕಂಥದ್ದು ಮಗುವಿನ ಪೋಷಕರ ಮಧ್ಯೆ ಇರತಕ್ಕಂಥ ಒಂದು ದೊಡ್ಡ ಅವಿನಾಭಾವ ಸಂಬಂಧ ಇದು. ಯಾಕಂತಂದ್ರೆ ಒಂದು ಮಗುವಿನ ಕಂಪ್ಲೀಟ್ ನಾವು ಬೆಳವಣಿಗೆಯನ್ನ ನಾವು ಮಾಡ್ತಕ್ಕಂಥ ಒಂದು ಸುಸಂದರ್ಭ ಇದು. ಸೊ ಇದನ್ನ ನಾವು ಏನಾದ್ರು ಮಾಡಬೇಕು, ಸಾಧಿಸ್ಬೇಕು ಅಂತಂದಾಗ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು. ಈ ಕ್ವಾಲಿಟಿ ಎಜುಕೇಶನ್ ಯಾವ ತರ ಇರಬೇಕು ಅಂತ ಹೇಳಿ ನನಗೊಂದು ಆಲೋಚನೆ ಇದೆ. ಯಾಕೆಂತಂದ್ರೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಮಗುಗೆ ನಾವು ಹಳ್ಳಿಯಲ್ಲಿ ಅವನು ಹುಟ್ಟು ಬೆಳೆದಂತ ನೇಚರ್ ತಕ್ಕಂಗೆ ನಾವು ಶಿಕ್ಷಣ ಕೊಡ್ತಾ ಹೋಗ್ಬೇಕೆ ಬಿಟ್ರೆ, ನಾವು ಮಕ್ಕಳಿಗೆ ಏನು ಹೇಳ್ತೀವಿ, ಆ ಸ್ಕೂಲಲ್ಲಿ ಎಲ್ಲ ಆ ತರ ಟೀಚರ್ಸ್ ಇದಾರಪ್ಪ, ಈ ತರ ಟೀಚರ್ಸ್ ಇದಾರೆ, ಅಲ್ಲೆಲ್ಲ ಇಂಗ್ಲಿಷ್. ಸಿ ದಿಸ್ ಇಸ್ ನಾಟ್ ದ ವೇ ಆಫ್ ಗಿವಿಂಗ್ ದ ಬೆಸ್ಟ್ ಟೀಚಿಂಗ್. ನನ್ನ ಪ್ರಕಾರ, ನನ್ನ ಅನಿಸಿಕೆ, ಬಹುಶಃ ಯಾವುದೇ ಮಗು ಯಾವುದೇ ಒಂದು ವಿಷಯ ಇರ್ಬೋದು, ಯಾವುದೇ ಒಂದು ಭಾಷೆ ಇರ್ಬೋದು, ವೆದರ್ ಇಟ್ ಮೇ ಬಿ ಕನ್ನಡ, ತೆಲುಗು, ಇಂಗ್ಲಿಷ್, ಮಲಯಾಳಂ, ಏನೇ ಲ್ಯಾಂಗ್ವೇಜ್ ಇರ್ಬೋದು, ಆ ಭಾಷೆಯನ್ನ ಮಗು ಪರ್ಫೆಕ್ಟ್ ಆಗಿ ಯಾವ ಮಗು ಆ ಭಾಷೆಯಲ್ಲಿ ಕಲಿಯತ್ತೆ, ಮಾತಾಡತ್ತೆ, ವಿಚಾರ ವಿನಿಮಯ ಮಾಡುತ್ತೆ, ಆ ಮಗುವಿನ ಒಂದು ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂತಂದ್ರೆ ಭಾಷೆ ಅನ್ನೋದು ತುಂಬಾ ಮುಖ್ಯ. ನಾವು ಯಾವುದೇ ಭಾಷೆ ಕಲಿಸ್ಬೋದು, ಕನ್ನಡ ಕೂಡ ಕಲಿಸ್ಬೋದು. ಕನ್ನಡ ಕಲಿಸಿದ್ರು ಕೂಡ ಕನ್ನಡವನ್ನ ಸ್ವಚ್ಛವಾಗಿ ಏನ್ ಹೇಳ್ತೀವಿ, ಕ್ಷಿಪ್ತವಾಗಿ ನಾವು ಕಲಿಸ್ಬೇಕಾಗತ್ತೆ. ಮಗು ಕೂಡ ಅಷ್ಟೇ, ಮಾತಾಡೋದು ಅಂದ್ರೆ 4-5 ಭಾಷೆ ಮಿಕ್ಸ್ ಮಾಡಿ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಆ ಮಗು ಏನೇ ಭಾಷೆ ಮಾತಾಡ್ಲಿ ಆ ಭಾಷೆಯಲ್ಲಿ ಪರಿಣಿತರಾಗಬೇಕು. ಸೊ ಈಗ ಕನ್ನಡ ಬರುತ್ತೆ ಅಂತಂದ್ರೆ ಯಾಕೆ ಇಂಗ್ಲಿಷ್ ಬರಲ್ಲ? ಕನ್ನಡದಲ್ಲಿರೋ ಅಕ್ಷರಮಾಲೆ ಎಷ್ಟಿದೆ, ಇಂಗ್ಲಿಷಲ್ಲಿರೋ ಅಕ್ಷರಮಾಲೆಗಳು ಎಷ್ಟಿದೆ? ಕನ್ನಡದಲ್ಲಿ ಜಾಸ್ತಿ ಇದೆ. ಸೊ ಚಾನ್ಸಸ್ ಇದೆ. ಬಟ್ ಏನಂತಂದ್ರೆ ಪ್ರೈಮರಿ ಎಜುಕೇಶನ್ ಅಂತಕ್ಕಂಥದ್ದು ತುಂಬಾ ತುಂಬಾ ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ಮಗುವನ್ನ ನಾವು ಏನು ಪ್ರೈಮರಿ ಎಜುಕೇಶನ್ ಅಲ್ಲಿ ನಾವು ಏನು ಬೆಳೆಸ್ತೀವಿ, ಏನು ತಿದ್ದಿ ತಿಳಿತೀವಿ, ಇದು ಅವನ ಜೀವನ ಆಗತ್ತೆ 100%. ಯಾಕಂದ್ರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಮಗು ಏನ್ ಕಲಿಯುತ್ತೋ ಅದೇ ಮಗುವಿನ ಭವಿಷ್ಯ. ನೀವು ಗಮನಿಸಿ, PU ಕಾಲೇಜ್ಗೆ ಹೋದ್ಮೇಲೆ, ಡಿಗ್ರಿ ಹೋದ್ಮೇಲೆ ಮಗು ಏನು ಕಲಿಯಲ್ಲ, ಮಾನಸಿಕವಾಗಿ ಏನು ಕಲಿಯಲ್ಲ. ಬುಕ್ ಕಲಿಬಹುದು, ವಿಚಾರ ಇಷ್ಟೇ ಕಲಿಬಹುದು, ಬಿಟ್ರೆ ಏನು ಕಲಿಯಕ್ಕೆ ಸಾಧ್ಯ ಇಲ್ಲ. ಸಂಸ್ಕಾರ ಅಂತಕ್ಕಂಥದ್ದು ಮಗು ಕಲಿಬೇಕಾಗಿರೋದು ಪ್ರೈಮರಿ ಎಜುಕೇಶನ್ ಅಲ್ಲೇ. ಸೊ ಆ ಒಂದು ಸಂಸ್ಕಾರವನ್ನ ನಾವು ಕಲಿಸ್ಕೊಡ್ಬೇಕು. ಈಗ ನಿಮ್ಮಲ್ಲಿ ಫಸ್ಟ್ ಇಂದ ಒಂದಿರುತ್ತೆ ಡೇಟ್ಸ್, ಯಾವ ತರ ಇದು ಮಾಡ್ತೀವಿ, ಬೇಬಿ ಸಿಟ್ಟಿಂಗ್ ಇರುತ್ತೆ, ಅಲ್ಲಿಂದ ಯಾವ ತರ ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡ್ತೀರಾ? ಈಗ ಒಂದು ವಿಷಯ ಏನಂತಂದ್ರೆ, ನಾವು ಯಾಕೆ ವಾರದಿ ಅಂತ ಹೇಳ್ತೀವಿ ಅಂತಂದ್ರೆ, ವಾರದಿ ಅಂತಕ್ಕಂಥದ್ದು ನಮ್ಮ ಯೋಚನೆಗಳು ಕೂಡ ವಿಭಿನ್ನವಾಗಿದೆ. ಯಾಕೆಂತಂದ್ರೆ ನಾವು ಈಗಿರ್ತಕ್ಕಂಥ ಕಾಲಮಾನದಲ್ಲಿ ಮಕ್ಕಳ ಒಂದು ಆಲೋಚನೆಗಳು, ಪೋಷಕರ ಒಂದು ಜೀವನ ಶೈಲಿ, ಇವೆಲ್ಲವನ್ನು ಕೂಡ ನಾವು ಪರಿಗಣಿಸ್ಕೋಬೇಕಾಗತ್ತೆ. ಯಾಕಂತಂದ್ರೆ ನಾವು ಬಹುಶಃ ನಾವು ಪ್ರತಿ ಸಲ ಹೇಳ್ತೀವಿ, ಬಿಫೋರ್ ಗೋಯಿಂಗ್ ಟು ಎಜುಕೇಟ್ ದ ಸ್ಟೂಡೆಂಟ್ ವಿ ಹ್ಯಾವ್ ಟು ಎಜುಕೇಟ್ ದ ಪೇರೆಂಟ್. ಇಲ್ಲಿ ಇರ್ತಕ್ಕಂಥ ದೊಡ್ಡ ಸಮಸ್ಯೆ ಇದು. ಪೋಷಕರಿಗೆ ಫಸ್ಟ್ ನಾವು ಎಜುಕೇಟ್ ಮಾಡಬೇಕು, ಪೋಷಕರಿಗೆ ನಾವು ತಿಳುವಳಿಕೆ ನೀಡಬೇಕು. ಯಾಕೆಂತಂದ್ರೆ ಆ ಮಗುವನ್ನ ನಾವು ಶಾಲೆಯಲ್ಲಿ ಬೆಳಗಿಂದ ಸಾಯಂಕಾಲದವರೆಗೂ ಎಷ್ಟರ ಮಟ್ಟಿಗೆ ನಾವು ಹೇಳ್ಕೊಡ್ತೀವೋ ಅದಷ್ಟೇ ಸಾಧ್ಯ ಆಗುತ್ತೆ. ಯಾಕಂದ್ರೆ ಮಗು ಮನೆಗೆ ಹೋದ್ಮೇಲೆ ಅದು ನಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದಲ್ಲ. ನಾವು ಹೋಮ್ವರ್ಕ್ ಕೊಡ್ಬೋದು, ಒಂದು ಆಕ್ಟಿವಿಟಿ ಕೊಡ್ಬೋದು, ಒಂದು ಪ್ರಾಜೆಕ್ಟ್ ಕೊಡ್ಬೋದು, ಇಲ್ಲೇನೋ ವಿಷಯ ಕೊಡ್ಬೋದು ಮಗುಗೆ ಅಷ್ಟೇ. ಆ ವಿಷಯವನ್ನ ಮನೆಯಲ್ಲಿ ಆ ಮಗು ಏನ್ ಕಲಿಯುತ್ತೆ, ಏನು ಪೇರೆಂಟ್ ಅಂತಕ್ಕಂಥವ್ರು, ಪೋಷಕರು ಅಂತ ಆದಂತವ್ರು ಏನು ಹೇಳ್ಕೊಡ್ತಾರೆ, ಅದು ಬಹಳ ಮುಖ್ಯ ಆಗುತ್ತೆ. 2 ಕೈ ಸೇರಿದ್ರೆ ಚಪ್ಪಾಳೆ ಆಗುತ್ತೆ. ಯಾಕಂತಂದ್ರೆ ಯಾವುದೇ ಸಂಸ್ಥೆ ಇರ್ಬೋದು, ಇಲ್ಲೇ ಅಲ್ಲ, ಯಾವುದೇ ಸಂಸ್ಥೆ ಇರ್ಬೋದು, ಸೊ ಒಂದು ಸಂಸ್ಥೆ ಕಡೆಯಿಂದಾನೇ ಮಗು ಬದಲಾಗತ್ತೆ ಅನ್ನೋದು ಕಷ್ಟ. ನಾವು ತುಂಬಾ ಜವಾಬ್ದಾರಿ ತಗೊಂತೀವಿ. ಯಾಕಂತಂದ್ರೆ ಎಲ್ಲಾ ಮಕ್ಕಳು ಒಂದೇನೆ, ನಮ್ಗೆ ಎಲ್ಲಾ ಮಕ್ಕಳು ಒಂದೇನೆ. ಸೊ ಇಲ್ಲಿ ಜಾತಿ, ಮತ, ರಾಜಕೀಯ, ಇನ್ನೊಂದು ಏನು ಇಲ್ಲಿ ಬರಂಗಿಲ್ಲ ಫಸ್ಟ್ ಆಫ್ ಆಲ್. ಸೊ ಇವುಗಳಿಗೆ ಅತೀತವಾಗಿ ನಾವೆಲ್ಲ ಮಾಡ್ಬೇಕಾಗತ್ತೆ ಎಲ್ಲಾ ಮಕ್ಕಳು ಇಲ್ಲಿ. ಯಾಕಂತಂದ್ರೆ ದೇವಸ್ಥಾನ, ಶಾಲೆ 2 ಒಂದೇ ಅಂತ ನಂಬುವಂತ ವ್ಯಕ್ತಿನ. ಸೊ ಪೇರೆಂಟ್ ಅಂತವ್ರು ಬದಲಾಗಬೇಕು. ಸೊ ಇಲ್ಲಿ ನಾವು ಗಮನಿಸಿದ್ರೆ ಈ ವರ್ಷದಿಂದ ನಾವು ICSE ಪ್ಯಾಟರ್ನ್ಗೆ ನಾವು ಹೋಗ್ತಾ ಇದ್ದೀವಿ.
ಸೊ ICSE ಪ್ಯಾಟರ್ನ್ ಅಂತ ಯಾಕೆ ಅಂತ ಅಂದಾಗ ನಮಗೂ ಮೊದಲಿಗೆ ಇರ್ಲಿಲ್ಲ ಈ ಒಂದು ಆಲೋಚನೆ. ಇದು ಜನರಿಗೆ ಯಾವ ರೀತಿ ಹೋಗಿದೆ ಅಂತಂದ್ರೆ ಪಾಪ ಅದರ ಒಂದು ಅರಿವು ಇಲ್ಲ. ಅಂದ್ರೆ ICSE ಅಂದ್ರೆ ಏನು, ಅದು ಏನಕ್ಕೆ ತಗೊಂತಾರೆ, ಅದರ ಒಂದು ಸ್ಟ್ಯಾಂಡರ್ಡ್ ಏನು, ಆ ಬೋರ್ಡ್ ಯಾವುದು, ಆ ಪರ್ಮಿಷನ್ ತಗೋಬೇಕಂದ್ರೆ ಎಷ್ಟು ಕಷ್ಟ ಇದೆ, ಏನು ಮಾಡಬೇಕು ಅನ್ನೋದು ಯಾರಿಗೂ ಪಾಪ ಗೊತ್ತಿಲ್ಲ. ಯಾರೋ ಒಂದು ಬ್ಯಾನರ್ ಹಾಕ್ತಾರೆ, ಬ್ಯಾನರ್ ಹಾಕಿದ ತಕ್ಷಣ ICSE ಸ್ಕೂಲ್ ಇದು, ಇಂಟರ್ನ್ಯಾಷನಲ್ ಸಿಲೆಬಸ್ ಇದು. ಪಾಪ ಇಂಟರ್ನ್ಯಾಷನಲ್ ಅನ್ನೋದೇ ಅವ್ರಿಗೆ ಅದಷ್ಟೇ ಗೊತ್ತು, ಏನೋ ದೊಡ್ಡದಾಗಿ. ಇಲ್ಲಿ ಯೋಚನೆ ಮಾಡಿದಾಗ ನಾನು ಲಾಸ್ಟ್ ಟೈಮು ನೀವು ಗಮನಿಸಿದ್ರೆ ಆನ್ಯುವಲ್ ಡೇ ಮಾಡಿದ್ವಿ. ನಮ್ಮ ಒಂದು ಕೋಲಾರ RV ಇಂಟರ್ನ್ಯಾಷನಲ್ ಸ್ಕೂಲ್ನ ಒಂದು ಸೋಮಶೇಖರ್ ಸರ್ ಅವ್ರನ್ನ ಕರೆಸಿದ್ವಿ. ಏನಕ್ಕೆ ಕರೆಸಿದ್ದು ಉದ್ದೇಶ ಅಂತಂದ್ರೆ ಅವರೆಲ್ಲ ಬಂದು ಮಾತಾಡ್ಬೇಕು, ಇಲ್ಲಿ ಜನರಿಗೆ ಅದು ಇನ್ಫಾರ್ಮೇಶನ್ ಹೋಗ್ಬೇಕು. ICSE ಅಂದ್ರೆ ಏನು, ಏನಕ್ಕೆ ತಗೋಬೇಕು, ಅದರ ಕಷ್ಟ ಎಷ್ಟಿರುತ್ತೆ, ಎಷ್ಟು ಒಂದು ಅಡ್ವಾನ್ಸ್ಡ್ ಟೀಚಿಂಗ್ ಮೆಥಡ್ಸ್ ಅದರಲ್ಲಿರುತ್ತೆ. 10ನೇ ಕ್ಲಾಸಲ್ಲಿ ಓದ್ತಕ್ಕಂಥ ಪಾಠಗಳನ್ನ ನಾವು 7ನೇ ಕ್ಲಾಸಲ್ಲಿ ಓದ್ತೀವಿ. ಅಂದ್ರೆ ಎಷ್ಟರ ಮಟ್ಟಕ್ಕೆ ನಾವು ಅಡ್ವಾನ್ಸ್ ಆಗಿರುತ್ತೆ, ಅದಕ್ಕೆ ತಕ್ಕಂಗೆ ಸ್ಟಾಫ್ ಹೇಗಿರ್ಬೇಕು, ಅದಕ್ಕೆ ತಕ್ಕಂಗೆ ಕ್ಯಾಂಪಸ್ ಹೇಗಿರ್ಬೇಕು, ಸೊ ಪ್ರತಿಯೊಂದು ಕೌಂಟ್ ಆಗುತ್ತೆ. ಸೊ ಜನರಲ್ಲಿ ಇವೆಲ್ಲ ಗೊತ್ತಿಲ್ಲದೆ ಇದ್ರು ಕೂಡ ನನ್ನ ಮಗು ICSE ಅಲ್ಲಿ ಓದ್ಬೇಕು ಅನ್ನೋ ಒಂದು ಆಸೆ ಇದೆ. ಅದು ನಾನು ಯೋಚನೆ ಮಾಡಿದ್ದು. ನಾನು ಯೋಚನೆ ಮಾಡಿದಾಗ ಇಲ್ಲ, ನಾವು ಡೆಫಿನೆಟ್ ಆಗಿ ICSE ಸ್ಕೂಲ್ ಮಾಡಬೇಕು ಅನ್ನೋ ಒಂದು ಛಲದಲ್ಲಿ ಇಷ್ಟು ಒಂದು ಸಂಸ್ಥೆಯನ್ನ ಒಂದು ಪರ್ಚೇಸ್ ಮಾಡಿ ಇಲ್ಲಿ ಇಷ್ಟೊಂದು ಬ್ಯೂಟಿಫುಲ್ ಆಗಿ, ಏನಕ್ಕೆ ನಾವು, ಯಾಕಂದ್ರೆ ನಮ್ಮ ಹತ್ರ ಇರೋ ಸ್ಟ್ರೆಂತ್ ಕಡಿಮೆನೇ ಇರ್ಬೋದು, ಈ ಸ್ಟ್ರೆಂತ್ ಇಂದಾನೆ ನಾವು ಏನು ಕ್ವಾಲಿಟಿ ಕೊಡ್ಬೋದು, ಏನೆಲ್ಲ ನಾವು ದೊಡ್ಡ ಒಂದು ಕೆಲಸಗಳನ್ನ ಮಾಡ್ಬೋದು, ಅಷ್ಟರಲ್ಲೇ ಮಾಡಿ ತೋರಿಸೋಣ ಅಂತ ನಮ್ಮೊಂದು ದೊಡ್ಡ ಸಂಕಲ್ಪ.